ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಶಿವರಾತ್ರಿ ಬಂತಲ್ವಾ, ಹಾಗಾಗಿ ಶಿವರಾತ್ರಿಗೆ ಇಲ್ಲಿ ಪಾದಯಾತ್ರೆಗೆ ಬರ್ತಾ ಇದ್ದಾರೆ. ಅಂದರೆ ಧರ್ಮಸ್ಥಳಕ್ಕೆ ಹೋಗುವವರು ಈ ಮುಂಡಾಜೆ ರೋಡಿಂದಾಗಿ ಹೋಗ್ತಾರೆ. ಒಂದು ಮುಂಡಾಜೆ ರೋಡಿಂದಾಗಿ ಹೋಗ್ತಾರೆ, ಇನ್ನೊಂದು ನೋಡಿ ಈ ಉಜಿರೆ ರೋಡಿಂದಾಗಿ ಹೋಗ್ತಾರೆ. ಈಗ ಮುಂಡಾಜೆ ರೋಡಲ್ಲಿ ಹೋಗುವವರಿಗೆ ನಾವಿಲ್ಲಿ ಒಂದು ಸಣ್ಣ ಕ್ಯಾಂಟೀನ್ ಥರ ಮಾಡಿದ್ದೇವೆ. ಇಲ್ಲಿ ತುಂಬ ಜನ ಮಾಡಿದ್ದಾರೆ, ಮತ್ತು ಪರ್ಮನೆಂಟ್ ಶಾಪ್ನವರು ಕೂಡ ಇದ್ದಾರೆ. ನಾವು ಕೂಡ ಮಾಡಿದ್ದೇವೆ. ನಮ್ಮದು ಶಾಪಲ್ಲಿ ನಿಮಗೆ ತೋರಿಸ್ತೇವೆ, ಮತ್ತು ಯಾವ ಕಡೆಯಿಂದ ಇವರು ಪಾದಯಾತ್ರಿಗಳು ಹೋಗ್ತಾರೆ ಅಂತ ಕೂಡ ನಿಮಗೆ ತೋರಿಸ್ತೇವೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಆ ಕಡೆ ಚಾರ್ಮಾಡಿ ರೋಡಿಂದ ಎಲ್ಲರೂ ಬರ್ತಾ ಇದ್ದಾರೆ, ನಿಮಗೆ ಕಾಣಿಸ್ತಿರ್ಬೋದು ದೂರದಿಂದ. ಇದು ಚಾರ್ಮಾಡಿ ರೋಡು. ಇಲ್ಲಿಂದ ಸ್ಟ್ರೈಟ್ ಆಗಿ ಹೋದರೆ ಇಲ್ಲಿ ಅವರು ಉಜಿರೆಗೆ ರೀಚ್ ಆಗ್ತಾರೆ. ಆದರೆ ಇಲ್ಲಿ ಶಾರ್ಟ್ ಕಟ್ ಇದೆ, ಇಲ್ಲಿ ಮುಂಡಾಜೆ ರೋಡು. ಇಲ್ಲಿಂದ ಅವರು 11 ಕಿಲೋಮೀಟ್ರ್ ಧರ್ಮಸ್ಥಳಕ್ಕೆ ರೀಚ್ ಆಗ್ತಾರೆ. ಉಜಿರೆಯಿಂದ ಹೋದರೆ ಸ್ವಲ್ಪ ಲಾಂಗ್ ಆಗ್ತದೆ. ಮತ್ತು ಇದೊಂದು ನೋಡಿ ಪರ್ಮನೆಂಟ್ ಶಾಪ್, ಇದು ಯಾವತ್ತೂ ಇರ್ತದೆ ನೋಡಿ. ಇಲ್ಲಿ ಕೂಡ ತುಂಬ ಜನ ಇದ್ದಾರೆ. ಮತ್ತು ಬೆಳಿಗ್ಗೆಲ್ಲ ಅಲ್ಲಿ ಫ್ರೀ ಊಟ ಎಲ್ಲ ಇತ್ತು, ತುಂಬ ಜನ ಇದ್ದರು ಅಲ್ಲಿ ಕೂಡ. ಮಾರ್ನಿಂಗ್ ಇವತ್ತು ತುಂಬ ಜನ ಇದ್ದು, ಒಂದು 4-5 ದಿನದಿಂದ ಇದೇ ರೀತಿ ಬರ್ತಿದ್ದಾರೆ. ಇವತ್ತು ಸ್ವಲ್ಪ ಕಡಿಮೆ ಜನ ಇದ್ದಾರೆ. ನಾವು 4-5 ದಿನದಿಂದ ಇಲ್ಲೇ ಇದ್ದೇವೆ, ಆದರೆ ನಮಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ತುಂಬ ರಶ್ ಇತ್ತಲ್ವ. ಹಾಗಾಗಿ ನೋಡಿ ಅವರಿಗೆಲ್ಲ ಪಾದಯಾತ್ರಿಗಳಿಗೆ ಉಚಿತ ಆರೋಗ್ಯ ಸೇವೆ ಕೂಡ ಉಂಟು. ಇದೆಲ್ಲ ನೋಡಿ ಅವರಿಗೆ ಅಂತ ಮಾಡಿದ ಶಾಪು. ಮತ್ತು ಇದೊಂದು ನೋಡಿ ಕ್ಯಾಂಟೀನ್. ಇವತ್ತು ಸ್ವಲ್ಪ ಫ್ರೀ ಇದೆ, ಸಂಡೇ ಇವತ್ತು, ಸ್ಯಾಟರ್ಡೆ ಇವತ್ತು. ನಾಳೆಗೆ ಲಾಸ್ಟ್ ಇದೆ ನೋಡಿ ನಮ್ಮದು ಸಣ್ಣ ಕ್ಯಾಂಟೀನ್ ನಾವು ಮಾಡಿದ್ದು. ಇದು ನಾವು ಈ ಸಲ ಫಸ್ಟ್ ಟೈಮ್ ಮಾಡಿದ್ದು, ಇಷ್ಟರವರೆಗೆ ಮಾಡಿಲ್ಲ. ನಮಗೆ ಆಸೆ ಇತ್ತು ಒಮ್ಮೆ ಮಾಡುವ ಅಂತ. ನೋಡಿ ನಮ್ಮ ಕ್ಯಾಂಟೀನಲ್ಲಿ ಇಷ್ಟು ಜನ ಈಗ ಚಹಾ ಕುಡಿಲಿಕ್ಕೆಲ್ಲ ಬಂದಿದ್ದಾರೆ. ನಮ್ಮದು ಇಲ್ಲಿ ಬಜ್ಜಿ ಎಲ್ಲ ಉಂಟು ನೋಡಿ. ನಮ್ಮವರೆಲ್ಲೆಲ್ಲಿ ಬ್ಯುಸಿ ಆಗಿದ್ದಾರೆ. 4 ದಿನದಿಂದ ಎಲ್ಲ ನಾವು ಇಲ್ಲೇ ಇದ್ದೇವೆ ನೋಡಿ. ಅತ್ತೆ 10 ಕ್ಯಾಶ್ದಾರ್ 10 ಕ್ಯಾಶ್ 10 ದೊಡ್ಡಮ್ಮ ಅಮ್ಮ ವಾಮ್ಮ ನಿಚ್ಚು ಅವರ ತೂಲೆ ಮಾರರೆ ಇವರು ನಮ್ಮ ಯಾತ್ರಾರ್ಥಿಗಳು. ಇಲ್ಲಿ ತುಂಬ ಜನ ಬಂದಿದ್ದಾರೆ ನೋಡಿ. ಇವರು ನಮ್ಮ ಕ್ಯಾಂಟೀನಲ್ಲೆಲ್ಲ ತಿಂದವರು, ಬಜ್ಜಿ ಕೊಂಡೆಲ್ಲ. ಯೂಟ್ಯೂಬ್ ನೋಡಿ. ಈ ಕಡೆಯಿಂದ ಡೈರೆಕ್ಟ್ ಆಗಿ ಅವರು ನೇತ್ರಾವತಿಗೆ ರೀಚ್ ಆಗ್ತಾರೆ. ಇಲ್ಲಿಂದ ಹತ್ತಿರ, ಹಾಗಾಗಿ ಇಲ್ಲಿ ತುಂಬ ಜನ ಬರ್ತಾರೆ. ಇಲ್ಲಿ ಮುಂದೆ ಅಷ್ಟು ಶಾಪಲ್ಲೆಲ್ಲ ಕ್ಯಾಂಟೀನ್ ಅಂತ ಇರೋದು ಇಲ್ಲೇ ನೋಡಿ. ಇವರೆಲ್ಲ ಯಾತ್ರಾರ್ಥಿಗಳು ಎಷ್ಟು ದಿನದಿಂದ ನಡೀತಿದ್ದೀರಾ? 3 ಡೇಸ್ ಆಯ್ತಾ? ಇವತ್ತು ರೀಚ್ ಆಗ್ತೀರಲ್ವಾ? ಹೌದಾ? ನೋಡಿ ಎಷ್ಟು ಜನ ಹೋಗ್ತಿದ್ದಾರೆ ಅಂತ ನೋಡಿ. ನೋಡಿ ಮನ್ವಿತ್ ಕೂಡ ಬಂದಿದ್ದಾನೆ ಅವರನ್ನೆಲ್ಲ ನೋಡ್ಲಿಕ್ಕೆ. ನೋಡಿ ಎಷ್ಟು ಜನ. ನೆನ್ನೆಲ್ಲ ಇಲ್ಲಿ ಕಾಲ ಹಾಕ್ಲಿಕ್ಕೆ ಆಗ್ತಿರಲಿಲ್ಲ, ಅಷ್ಟು ಜನ ಇದ್ರು. ಇವತ್ತು ಮಾತ್ರ ಸ್ವಲ್ಪ ಕಡಿಮೆ ಜನ ಇದ್ದಾರೆ, ಇವತ್ತು ಲಾಸ್ಟ್ ಡೇ ಅಲ್ವಾ. ಹಾಗಾಗಿ ನೋಡಿ ಅಲ್ಲಿಂದ ಬರ್ತಿದ್ದಾರೆ, ನೀವು ನೋಡ್ಬೋದು. ನಾನು ಇಲ್ಲಿಂದ ತೋರಿಸ್ತಿದ್ದೇನೆ ನೋಡಿ. ಒಂದು 3-4 ದಿನದಿಂದೆಲ್ಲ ಅವರು ನಡೀತಿರ್ತಾರೆ. ಕೆಲವರವರಿಗೆ ಫ್ರೀ ಊಟದ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ. ನಾವೊಂದು 3-4 ದಿನದಿಂದ ಇಲ್ಲೇ ಇದ್ದೇವೆ. ನಾವು ವ್ಲಾಗ್ ಮಾಡಬೇಕಂತ ಅಂದ್ಕೊಳೋದು, ಫಸ್ಟಿಂದಲೇ ವ್ಲಾಗ್ ಎಲ್ಲ ಮಾಡುವ ಅಂತ ಅಂದ್ಕೊಳೋದು. ಆದರೆ ಇಲ್ಲಿದ್ದು ಬ್ಯುಸಿ ನೋಡಿ ನಮಗೆ ವ್ಲಾಗ್ ಮಾಡೋದಕ್ಕಿಂತ ನಮಗೆ ಕೂತ್ಕೊಳ್ಳುವಷ್ಟು ಪುರ್ಸೊತ್ತಿರಲಿಲ್ಲ, ಅಷ್ಟು ಬ್ಯುಸಿ ಇತ್ತು ನಮಗೆ ನಮ್ಮ ಕ್ಯಾಂಟೀನಲ್ಲಿ ಕೂಡ. ಇವತ್ತು ಅಂದರೆ ಜನ ಕಡಿಮೆ ಇದ್ದಾರೆ, ಹಾಗಾಗಿ ಇವತ್ತಿಲ್ಲ. ಮೊನ್ನೆಯಿಂದ 3-4 ದಿನದಿಂದ ನಿದ್ದೆ ಇಲ್ಲ. ನಾನಾದರೆ ನಿನ್ನೆ ಬಂದದ್ದು. ನನ್ನ ತಮ್ಮನವರೊಂದು 4 ದಿನದಿಂದ ಇಲ್ಲೇ ಇದ್ದಾರೆ, ಅವರಿಗೆಲ್ಲ ನಿದ್ದೆ ಇಲ್ಲ. ನನ್ನ ಅಮ್ಮನವರಿಗೆ, ನನ್ನ ಅತ್ತೆಯವರಿಗೆಲ್ಲ ನೋಡಿ ತುಂಬ ಎಲ್ಲ ಕಷ್ಟಪಟ್ಟಿದ್ದಾರೆ. ಇವತ್ತೊಂದು ಖುಷಿ ಆಗ್ತಾ ಉಂಟು, ನಮ್ದು ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ನಾಳೆಯಿಂದ ಇಲ್ಲ, ಬೇಜಾರು ಕೂಡ ಆಗ್ತಾ ಉಂಟು. ಒಂದು 4 ದಿನದಿಂದ ಇಲ್ಲೇ ನಮ್ಮದು ಮನೆ ಥರ ಆಗಿತ್ತು. ಈಗ ಬೇಜಾರಾಗ್ತದೆ ಇದೆಲ್ಲ. ಇದು ನಾವು ಫಸ್ಟ್ ಟೈಮ್ ಮಾಡಿದ್ದು, ಫಸ್ಟ್ ಎಕ್ಸ್ಪೀರಿಯೆನ್ಸ್. ಹಾಗಾಗಿ ಇದು ನಾವೊಂದು ದುಡ್ಡು ಮಾಡಬೇಕಂತಲೇ ಮಾಡಿದ್ದಲ್ಲ, ಇದೊಂದು ಎಕ್ಸ್ಪೀರಿಯೆನ್ಸ್ಗೆ ಅಂತ ಮಾಡಿದ್ದು. ನಾವೊಂದು 20 ಕಸಿನ್ಸ್ ಎಲ್ಲ ಸೇರಿ ಮಾಡಿದ್ದು. ನಾವು ಎಲ್ಲ ರಜೆ ಹಾಕಿ ಮಾಡಿದ್ದು. ನಾವು ಡ್ಯೂಟಿಗೆ ಹೋದರೂ ಅಷ್ಟೇ ದುಡ್ಡು ಆಗ್ತದೆ. ಇದೊಂದು ಜಸ್ಟ್ ಎಕ್ಸ್ಪೀರಿಯೆನ್ಸ್ ಇರಲಿ. ಮತ್ತು ನಾವೆಲ್ಲ ಒಟ್ಟು ನೋಡಿ ಇವರು ಹಾಯ್ ಹೇಳ್ತಿದ್ದಾರೆ. ಮತ್ತು ನಾವೆಲ್ಲ ಒಟ್ಟು ಸೇರ್ಲಿಕ್ಕೆ ಒಂದು ಟೈಮ್ ಕೂಡ ಸಿಗ್ತದೆ ಅಂತ ನಾವು ಮಾಡಿದ್ದು ನೋಡಿ. ಈಗ ತುಂಬ ಜನ ಬರ್ತಿದ್ದಾರೆ, ಇವರು ಹೋಗ್ತಿದ್ದಾರೆ, ದೂರದಿಂದೆಲ್ಲ ಬಂದವರು ನೋಡಿ. ಒಂದು ಭಕ್ತಿಯಿಂದ ನೋಡಿ ಎಷ್ಟು ನಡ್ಕೊಂಡೆಲ್ಲ ಬರ್ತಾರೆ. ನೋಡುವಾಗಲೇ ಖುಷಿ ಆಗ್ತದೆ ಅವರನ್ನೆಲ್ಲ. ಇಲ್ಲಿ ನಾವು ಮುಂಡಾಜೆಯಲ್ಲಿ ಯಾಕೆ ಮಾಡಿದ್ದು ಅಂತ ಹೇಳಿದರೆ, ಇದು ನಮ್ಮ ಅಜ್ಜಿ ಮನೆ ಗೊತ್ತುಂಟಲ್ವ ನಿಮಗೆಲ್ಲ, ನಾವು ಮುಂಡಾಜೆಯವರು. ಹಾಗಾಗಿ ಇಲ್ಲಿ ವಿಡಿಯೋ ಮಾಡಿದ್ದು ನೋಡಿ. ಇವನಂತೂ 4 ದಿನದಿಂದ ನಿದ್ದೆ ಇಲ್ಲ, 4-5 ದಿನದಿಂದ ಇಲ್ಲೇ ಹಾಲ್ಟ್ ಆಗಿದ್ದಾನೆ.
ಮತ್ತು ನಮ್ಮ ಶ್ರಾವ್ಯ ಶ್ರೇಯ ನೋಡಿ, ಇವಳು ಸ್ಕೂಲಿಂದ ಬಂದವಳು, ಇವಳಿಗೆ 10th ಅವಳು, ಹಾಗಾಗಿ ಫುಲ್ ಡೇ ಇತ್ತು. ಆದರೂ ಸ್ಕೂಲಿಂದ ಬಂದು ಇಲ್ಲೇ ಕೆಲಸ ಮಾಡ್ತಿದ್ದಾಳೆ. ಇವಳಂತೂ ಕೇಳಬೇಡಿ, ಇಲ್ಲೇ ಬೆಳಿಗ್ಗಿಂದ. ನಾವಿವತ್ತು ಬೆಳಿಗ್ಗೆ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇವೆ. 4 ಅಲ್ಲ ಸಾರಿ, ಒಂದು 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇವೆ. ಈಗ ನೋಡುವ, ನಮ್ಮ ಕ್ಯಾಂಟೀನ್ ಹತ್ರ ಒಮ್ಮೆ ಹೋಗುವ, ಯಾರೆಲ್ಲ ಇದ್ದಾರೆ ಅಂತ ನೋಡುವ. ನಾವು ನೆಕ್ಸ್ಟ್ ಇಯರ್ ಇನ್ನೂ ಕೂಡ ಬೆಟರ್ ಮಾಡಬೇಕಂತ ಇದ್ದೇವೆ. ಈ ಇಯರ್ ನಮ್ಮದು ಫಸ್ಟ್ ಅಲ್ವಾ, ನಮಗೆ ಕೂಡ ಗೊತ್ತಿರಲಿಲ್ಲ ಹೇಗೆ ಮಾಡಬೇಕಂತ. ನೋಡಿ ಅಲ್ಲ ಕಾಫಿ 3 ಮತ್ತೆ ನಾವಿಲ್ಲಿ ಬಂದವರ ಹತ್ರ ಮಾತಾಡಿಸ್ತೇವೆ, ಎಲ್ಲಿಂದ ಬಂದಿದ್ದಾರೆ, ಎಷ್ಟು ದಿನದಿಂದ ನಡೀತಿದ್ದಾರೆ ಅಥವಾ ಎಷ್ಟು ವರ್ಷದಿಂದ ಬರ್ತಿದ್ದಾರೆ ಅಂತ ಕೇಳಿ ನೋಡುವ. ನೀವು ಎಷ್ಟು ದಿನದಿಂದ ನಡೀತಿದ್ದೀರಾ? ನಾವು ಮೊನ್ನೆಯಿಂದ ಒಂದು 3-4 ದಿವಸ. ಯಾವುದು ಊರು ಯಾವುದು? ಮೂಡಿಗೆರೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಹೌದಾ, ಮತ್ತೆ ಇವತ್ತು ಫೈನಲ್ ಆಗಿ ನೀವು ರೀಚ್ ಆಗ್ತಿದ್ದೀರಲ್ವಾ? ಮತ್ತೆ ನೀವು ಅಲ್ಲಿಂದ ನೆಕ್ಸ್ಟ್ ಡೇ ಹೋಗುದಾ? ಸೋಮವಾರ. ಹೌದಾ, ಹೇಗೆ ಖುಷಿ ಆಯ್ತಾ ಜರ್ನಿ ಎಲ್ಲ? ಖುಷಿ ಆಯ್ತು. ನಮ್ದು ಫುಡ್ ತಿಂದ್ರ? ಯಾವುದು? ಇಲ್ಲಿ ನಮ್ದು ಕ್ಯಾಂಟೀನ್ ಇದ್ದು ಇಲ್ಲ, ಅಲ್ಲಿ ಬಾಳೆಹಣ್ಣು ಕೊಟ್ರಲ್ಲ, ಅದು ತಿಂದ್ವಿ. ಹೌದಾ, ತಿಂದು ನೋಡಿ ಅಲ್ಲ, ಅಲ್ಲಿ ಜ್ಯೂಸ್ ಎಲ್ಲ ಕೊಟ್ಟರು. ಹೌದಾ, ಸರಿ ಕುಡಿಬೇಕು. ನಮ್ದು ಜನ ಹಿಂದೆ ಬರ್ತಾ ಇದ್ದಾರೆ. ಹೌದಾ, ಥ್ಯಾಂಕ್ ಯು ಮೇಡಮ್ ಮಾತಾಡಿದ್ದಕ್ಕೆ ನಮ್ಮ ಜೊತೆ. ನೋಡಿ ಎಷ್ಟು ದೂರದಿಂದ ಬರ್ತಿದ್ದಾರೆ ಅಂತ ನೋಡಿ, ಝೂಮ್ ಮಾಡಲಿಕ್ಕೂ ಆಗ್ತಿಲ್ಲ ನನಗೆ. ನೋಡಿ ಅಷ್ಟು ದೂರದಿಂದ ಬರ್ತಿದ್ದಾರೆ, ಲೈನಾಗಿ ಬರ್ತಿದ್ದಾರೆ. ನೋಡಿ ಇಲ್ಲೆಲ್ಲ ಎಷ್ಟು ಜನ ಇದ್ದಾರೆ ನೋಡಿ, ಅಲ್ಲೆಲ್ಲ ಕೆಲವರು ರೆಸ್ಟ್ ಮಾಡ್ತಿದ್ದಾರೆ. ತುಂಬ ಜನ ಬರ್ತಿದ್ದಾರೆ. ಕೆಲವರನ್ನು ಮಾತಾಡಿಸಲಿಕ್ಕೆ ಕೂಡ ಭಯ ಆಗ್ತದೆ, ಅಂದರೆ ಕೆಲವರಿಗೆಲ್ಲ ಕ್ಯಾಮರಾ ಇದ್ದಾಗೆಲ್ಲ ಸಿಟ್ಟು ಬರ್ತದೆ ಅಲ್ವಾ. ಹಾಗಾಗಿ ಕೆಲವರ ಹತ್ರ ನಾವು ಕೇಳಿ ಪರ್ಮಿಷನ್ ಕೇಳಿ ಮಾತಾಡಿದ್ದೇವೆ. ಎಲ್ಲರ ಹತ್ರ ಸರಿ ಆಗೋದಿಲ್ಲ, ಮತ್ತು ಅವರಿಗೆಲ್ಲ ಇಷ್ಟ ಆಗದಿದ್ರೆ ಅಂತ. ನೋಡಿ ಇವರಿಗೊಂದು ಭಾರಿ ಭಯಂಕರ ಜಾಲಿ ಆಗಿದೆ. ನೋಡಿ ಮನೆ ಬಿಟ್ಟು ಒಂದು 2-3 ದಿನ ಆಯಿತು, ಇಲ್ಲೇ ಸೆಟ್ಲ್ ಆಗಿದ್ದಾರೆ. ನೋಡುವ, ಸಾಧ್ಯ ಆದರೆ ಅದನ್ನಾದರೂ ಮಾತಾಡಿಸ್ತೇನೆ, ಗೊತ್ತಾಗ್ತದೆ ಅಲ್ವಾ ಹೇಗೆ ಅಂತ. ನಮ್ಮತ್ತೆ ಮಾಮಿ ಎಂಗ್ಲಲ್ ತಲೆ ತಿಂಜಾರ ಅಂದ ತಿಂದು ಟೇಸ್ಟ್ ಬನ್ನತಾ ಎಲ್ಲರ ಅಲ್ಲಿ ಬರ್ತಿದ್ದಾರೆ, ಕಾಣ್ತುಂಟಲ್ಲ ನಿಮಗೆ? ನೋಡಿ ತುಂಬಾ ಜನ ಬರ್ತಿದ್ದಾರೆ. ಎಲ್ಲಿಂದ ಬಂದಿದ್ದೀರಿ ನೀವು? ನಾವು ಬೇಲೂರಿಂದ ಬಂದಿದ್ದೀವಿ. ಎಷ್ಟು ದಿನ ಆಯ್ತು? ಇದು 11ನೇ ವರ್ಷ ಪಾದಯಾತ್ರೆ. ಪಾದಯಾತ್ರೆ ಬಂದ್ಮೇಲೆ ನಮಗೆ ಅನುಕೂಲ ಆಗಿದೆ. ಎಷ್ಟು ದಿನ ಆಯ್ತು? ನಾವು ಬಂದು 3 ದಿವಸ ಆಯಿತು. ಎಲ್ಲಿಂದ ಬಂದ್ರಿ? ನಮ್ಮ ಹಾಸನ ಬೇಲೂರಿಂದ. ಹೌದಾ, ಎಷ್ಟು ದಿನ ಆಯ್ತು ಬಂದು? ಒಂದು 3 ದಿವಸ ಆಯ್ತು. ಹೌದಾ ಮೇಡಮ್, ಮತ್ತೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾವು 3 ವರ್ಷ ಆಯ್ತು ಇವತ್ತು. ಹೌದಾ, ಹಾಂ. ಮತ್ತೆ ಖುಷಿ ಆಯ್ತಲ್ಲ ಬಂದು? ಇವತ್ತು ರೀಚ್ ಆಗ್ತೀರಲ್ವಾ ನೀವು? ಹೌದಾ, ಆಯಿತು, ಥ್ಯಾಂಕ್ಸ್ ಆಯಿತಾ ಮಾತಾಡಿದ್ದಕ್ಕೆ. ಹಾಂ, ಬಾಯ್. ಹಾಂ, ನೋಡಿ ನಾವು ಹೋಗಿ ಬರುವಾಗ ನಮ್ಮ ಕ್ಯಾಂಟೀನಲ್ಲಿ ನೋಡಿ ತುಂಬ ಜನ ಬಂದಿದ್ದಾರೆ. ಈಗ ಮನ್ವಿತ್ ನೋಡಿ ಬ್ಯುಸಿಯಾಗಿದ್ದಾನೆ. ಮನ್ವಿತ್ ನಮ್ಮ ಬಜ್ಜಿ ಮುಂಚೆಲ್ಲ ಕಟ್ ಮಾಡಿ ಕೂತಿದ್ದಾರೆ ನೋಡಿ. ಅತ್ತೆ ಮೀಟಿಂಗ್ ಮಾಡ್ತಿದ್ದಾರೆ. ಅವರನ್ನೇ ಮಾತಾಡ್ತಿದ್ದಾರೆ. ನಾವು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ನೋಡಿ ಬಿಸಿ ಇದ್ದೇವೆ, ಹಾಗಾಗಿ ನಾವು ಇಲ್ಲಿ ಎಂಡ್ ಮಾಡ್ತಿದ್ದೇವೆ. ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ಅಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಬಾಯ್.